ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳಲಿಕ್ಕೆ ಬಂದಿದ್ದೇನೆ ಅಂದರೆ ನೈಟ್ ಸ್ಕಿನ್ ರುಟೀನನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನೈಟ್ ಸ್ಕಿನ್ನನ್ನು ನಾವು ಯಾವ ಟೈಪ್ ಯೂಸ್ ಮಾಡ್ಬೋದು. ಈಗ ನಾವು ಈಗ ನಾವು ಮಾರ್ನಿಂಗ್ ಹೊರಗಡೆ ಹೋಗುವಾಗ ಹೇಗೆ ನಮ್ಮ ಸ್ಕಿನ್ ಕೇರ್ ಮಾಡ್ತೇವೆ. ಎಕ್ಸಾಂಪಲ್ ಫಸ್ಟ್ ನಾವು ಟೋನರ್, ಮಾಯ್ಶ್ಚರೈಸರ್, ಟೋನರ್ ಇಲ್ಲದ್ರೆ ನಿಮಗೆ ಸಿರಮ್ ಕೂಡ ಯೂಸ್ ಮಾಡ್ಬೋದು. ಸಿರಮ್ ಇಲ್ಲದಿದ್ದರೆ ಟೋನರ್ ಯೂಸ್ ಮಾಡ್ಬೋದು. ಎರಡರಲ್ಲಿ ನಿಮ್ಗೆ ಯಾವುದಾದ್ರೂ ಯೂಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಟೋನರ್ ಅಂದರೆ ಟೋನರ್, ಸಿರಮ್ ಆದರೆ ಸಿರಮ್, ಅದರ ನಂತರ ನಿಮಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಪ್ರೈಮರ್, ಅದ್ರ ನಂತರ ನಿಮ್ಗೆ ಏನಾದರೂ ಮೇಕಪ್ ಮಾಡಲಿಕ್ಕಿದ್ರೆ ನಿಮಗೆ ನೀವು ಮೇಕಪ್ ಮಾಡ್ಕೊಳ್ತೀರಲ್ವ. ಹಾಗೆಯೇ ನಿಮಗೆ ನೈಟ್ ಹೇಗೆ ಸ್ಕಿನ್ ಕೇರ್ ಮಾಡ್ಬೋದು ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕೆ ಬಂದಿದೆ. ಸೊ ಏನಂದರೆ ಈಗ ನೀವು ನೈಟ್ ಕೆಲವರು ಸ್ಕಿನ್ ಕೇರ್ ಮಾಡೋದಿಲ್ಲ, ನೈಟ್ ಏನಾಗೋದಿಲ್ಲ ಅಂತ ಹೇಳಿ ನೈಟ್ ಸ್ಕಿನ್ ಕೇರ್ ಮಾಡೋದಿಲ್ಲ. ನೈಟ್ ಕೂಡ ಸ್ಕಿನ್ ಕೇರ್ ಮಾಡಿದರೆ ನಿಮಗೆ ಒಳ್ಳೆಯದು. ಏಕೆಂದರೆ ನೈಟ್ ಸ್ಕಿನ್ ಕೇರಲ್ಲಿ ನಿಮಗೆ ಯಾವುದೆಲ್ಲ ಯೂಸ್ ಮಾಡ್ಬೋದಂದರೆ ಎಕ್ಸಾಂಪಲ್ ಈಗ ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಥವಾ ನೈಟ್ ಕ್ರೀಮ್ ಇದೆಲ್ಲ ನಿಮಗೆ ಯೂಸ್ ಮಾಡ್ಬೋದು. ಯಾಕೆಂದರೆ ನೈಟ್ ನಿಮಗೆ ಮನೆಯಲ್ಲಿ ಇರುವಾಗ ನಮಗೆ ಲೈಟಿದ್ದು ಫೋಕಸ್ ಡೈರೆಕ್ಟ್ ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಷನ್ ಆಗ್ತದೆ. ಆಗ ನಮಗೆ ಡೈರೆಕ್ಟ್ ಪ್ರೊಟೆಕ್ಷನ್ ಆಗಬಾರ್ದಂದರೆ ನಾವು ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ನೈಟ್ ಕೂಡ ಯೂಸ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಅದೇ ಯಾವುದು ಯೂಸ್ ಮಾಡಲಿಕ್ಕಾಗಿದ್ದರೆ ಅಟ್ಲೀಸ್ಟ್ ನಿಮಗೆ ನೈಟ್ ಕ್ರೀಮ್ ಆಗಿ ನೀವು ಯೂಸ್ ಮಾಡಬೇಕು ನೈಟ್ ಮಲಗುವಾಗ. ಯಾಕಂದರೆ ನಮಗೆ ನೈಟ್ ಡೈರೆಕ್ಟ್ ಪ್ರೊಟೆಕ್ಷನ್ ಆಗೋದಿಲ್ಲ. ಯಾಕಂದರೆ ನೈಟ್ ಕ್ರೀಮ್ ಹಾಕೋದ್ರಿಂದ ನಮಗೆ ಸ್ಕಿನ್ನಿಗೆ ಅದು ನಮ್ಮನ್ನು ನೈಟ್ ಕ್ರೀಮ್ ಅಥವಾ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಅದು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡ್ತದೆ ಡೈರೆಕ್ಟ್ ಒಬ್ಸರ್ವ್ ಆಗೋದಾಗಿ. ಸೊ ಆದ್ದರಿಂದ ನಿಮಗೆ ನೈಟ್ ಕೂಡ ಸ್ಕಿನ್ ಕೇರ್ ಮಾಡೋದು ತುಂಬ ಒಳ್ಳೆಯದು. ಹೇಗೆ ನೀವು ಮಾರ್ನಿಂಗ್ ಹೊರಗಡೆ ಹೋಗುವಾಗ ಸ್ಕಿನ್ ಕೇರ್ ಮಾಡ್ತೀರೋ ಹಾಗೆಯೇ ನೀವು ನೈಟ್ ಕೂಡ ಸ್ಕಿನ್ ಕೇರ್ ಮಾಡ್ಕೋಬೇಕು. ಆಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆಯೇ ಸರಿ ಡ್ರಿಂಕ್ ಕೂಡ ಮಾಡಬೇಕು, ವಾಟರ್ ಡ್ರಿಂಕ್ ಸರಿ ಮಾಡಬೇಕು. ಅದರಿಂದ ನಿಮಗೆ ಸ್ಕಿನ್ ಗ್ಲೋ ಬರೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಮತ್ತು ನೀವು 7 ಇಂದ 8 ಅವರ್ಸ್ ಸ್ಲಿಪ್ಪಿಂಗ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಹೀಗೆ ನಿಮಗೆ ಬ್ಯೂಟಿ ಟಿಪ್ಸ್ ಬೇಕಿದ್ದರೆ ಇನ್ನು ಕಮೆಂಟಲ್ಲಿ ಹಾಕಿ. ಹಾಗೆಯೇ ಯಾರಿಗೆಲ್ಲ ಇದು ನಾರ್ಮಲ್ ಸ್ಕಿನ್ನಿಗೆ, ಡ್ರೈ ಸ್ಕಿನ್ನಿಗೆ, ಆಯಿಲ್ ಸ್ಕಿನ್ನಿಗೆ ಯಾವುದಾದ್ರೂ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಬೇಕಿದ್ದರೆ, ಒಳ್ಳೆ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟಲ್ಲಿ ರಿಪ್ಲೈ ಕೊಡ್ತೀನಿ. ಹಾಗೆ ನಿಮಗೆ ಇನ್ನು ಮೇಕಪ್ ಇದಾಗಿರ್ಬೋದು, ಮೇಕಪ್ ಬೇಸಿಕ್ ಮೇಕಪ್ಪು, ಸೆಲ್ಫ್ ಮೇಕಪ್ಪು ಹೇಗೆ ಮಾಡೋದು ಆ ಟೈಪ್ ಇದೆಲ್ಲ ಟೆಕ್ನಿಕ್ಸ್ ನಿಮಗೆ ಬೇಕಾದರೆ ಕಮೆಂಟ್ ಮೇಲೆ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ನನ್ನ ಇವತ್ತಿದ್ದು ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕೂಡ ಒತ್ತಿ. ಹಾಗೆಯೇ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು. ಥ್ಯಾಂಕ್ ಯು.